ಹಾಯ್ ಆಲ್, ಅಸ್ಸಲಾಮು ಅಲೈಕುಮ್. ಏನಪ್ಪ ಇವರು ಈರುಳ್ಳಿ ಕಟ್ ಮಾಡ್ತಾನೆ ಫಸ್ಟಿಗೆ ವಿಡಿಯೋ ಮಾಡ್ತಿದ್ದಾಳೆ ಅನ್ಕೊಂಡಿದ್ದೀರಾ? ಏನೆಲ್ಲ ಸ್ಮಾಲ್ ಆಗಿ ನಾವು ಈವ್ನಿಂಗ್ ಇಂದ ಏನೆಲ್ಲ ಸ್ಪೆಷಲ್ ರಂಜಾನ್ಗೆ ಉಪವಾಸಕ್ಕೆ ಮಾಡ್ತೀವಿ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಉಪವಾಸ ಬಿಡ್ತೀವಿ ಅಂತ ತೋರಿಸ್ತೀನಿ. ಜಸ್ಟ್ ಸ್ಮಾಲ್ ವ್ಲಾಗ್. ಹೇಗೆಲ್ಲ ನಾವು ಡೈಲಿಯಾಗಿ ಹೇಗೆಲ್ಲ ಇರ್ತೀವಿ ಅದೇ ರೀತಿ ತೋರಿಸ್ತಾ ಇರೋದು. ಏನು ತುಂಬಾ ಏನು ಓವರ್ ಆಗಿ ಏನೋ ಇದು ಮಾಡ್ಕೊಂಡೇನಿಲ್ಲ, ಜಸ್ಟ್ ಸ್ವಲ್ಪ ಸ್ಮಾಲ್ ಆಗಿ ಇರೋ ಒಂದು ವ್ಲಾಗ್. ಪ್ಲೀಸ್ ಎಲ್ಲರೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜ್ಯೂಸ್ ಮಾಡಕ್ಕೆ ದ್ರಾಕ್ಷಿ ಎಲ್ಲ ಬಿಡಿಸಿಡ್ತಾ ಇದ್ದೀನಿ. ಕ್ಲೀನ್ ಆಗಿ ಬಿಡಿಸಿಟ್ಕೊಂಡು ಆಮೇಲೆ ತೊಳ್ಬೇಕು. ಈ ರೀತಿ ಬಿಡಿಸಿಟ್ಕೊಂಡೆಲ್ಲ ಆಗಿದೆ. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಚಂದ ವಾಶ್ ಮಾಡಿ ಅದ್ರದ್ದು ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ. ಗೊತ್ತಿರುತ್ತೆ, ಜಾಸ್ತಿ ಏನು ಎಳೆಯಲ್ಲ. ಅದೇ ರೀತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದನ್ನ ತೆಗ್ದು ನಾವು ಬಿಸಿ ನೀರಲ್ಲಿ ಹಾಕ್ಬೇಕು. ಬಿಸಿ ನೀರಲ್ಲಿ ಹಾಕ್ತೀವಿ ಆಯ್ತಾ. ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿ ಒಂದು 3-4 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಫುಲ್ ಕಸ ಕಡ್ಡಿಗಳೆಲ್ಲ ಇದೆ, ಎಷ್ಟು ಅಂದ್ರೆ ಅಷ್ಟು ಇದೆ. ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಈ ರೀತಿ ಬಿಸಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡ್ಬೇಕು. ಆಮೇಲೆ ನೆನೆಸಾದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ತೆಗ್ದು ನಾವು ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು, ನಿಮಗೆ ಶುಗರ್ ಎಷ್ಟು ಬೇಕಷ್ಟು ಹಾಕೊಂಡು ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ. ಮತ್ತೆ 7 ಮೊಟ್ಟೆ ತಗೊಂಡಿದೀವಿ. 7 ಮೊಟ್ಟೆ ಹೊಡೆದು ಈ ರೀತಿ ಚೆನ್ನಾಗಿ ಸ್ವಲ್ಪನೂ ಕೈ ಬಿಡ್ದಲ್ಲೇ ಚಂದ ಮಿಕ್ಸ್ ಮಾಡ್ತಾ ಇದ್ರೆ ಈ ರೀತಿ ಆಗುತ್ತೆ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಶುಗರ್ ಆ್ಯಡ್ ಮಾಡ್ಕೊಳ್ತೀವಿ ಮೊಟ್ಟೆಗೆ. ಇದು ನೋಡಿ, ಬೇಯಿಸಿದ ನೇಂದ್ರಕಾಯಿ ಇರುತ್ತಲ್ಲ ಅದನ್ನ ಈ ರೀತಿ ಬೇಯಿಸಿರ್ತೀವಿ. ಮತ್ತೆ ನಮ್ಮ ಮೊಟ್ಟೆಗಳನ್ನೆಲ್ಲ ಅದು ಈ ರೀತಿ ಆಗಿರುತ್ತೆ. ಇದನ್ನ ತೆಗ್ದು ನಾವು ಇವಾಗ ನೇಂದ್ರ ಬಾಳೆ ಇರುತ್ತಲ್ಲ, ಬಾಳೆಹಣ್ಣು, ಅದನ್ನ ಚಂದ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಾಡ್ಬೇಕು. ಇದು ಬೇಯಿಸಿರೋದು. ನಾವು ಕುಕ್ಕರಲ್ಲಿ ವಿಷಲ್ ಮಾಡಿದ್ರೆ ಸಾಕು. ನಿಮಗೆ ಎಷ್ಟು ವಿಷಲ್ ಬೇಕೋ ಅಷ್ಟು. ಚೆನ್ನಾಗಿ ಹಣ್ಣಾಗಿರೋದೇನು ತಗೋ, ಸ್ವಲ್ಪ ಅರ್ಧಂಬರ್ಧ ಹಣ್ಣು ಆಗಿರುತ್ತಲ್ಲ ಆ ರೀತಿ ತಗೊಂಡು ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ನೇಂದ್ರಕಾಯಿನ ನಾವು ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನ ಈ ರೀತಿ ಮಾಡ್ಕೊಂಡು ಅದರೊಳಗಡೆ ಆ ಮಸಾಲೆ ಹಾಕಿ ಮಾಡಿದ್ರೆ ರೆಡಿ ಆಗುತ್ತೆ ಉಣ್ಣೆಕಾಯಿ ಅಂತ ಹೇಳ್ತಾರೆ ಇಲ್ಲಿ. ಇದನ್ನೇ ಈ ರೀತಿ ಮಾಡಿ 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 ನಾವೆಷ್ಟು ಮಾಡಿರ್ತೀವಿ ಅದನ್ನೆಲ್ಲ ಮಾಡಿ ಇಡಬೇಕು. ತುಂಬಾನೇ ಕೆಲಸ ಇರುತ್ತಪ್ಪ. ಕೆಲಸ ಇವಾಗ ಮಾಡೋದು ಬೇರೆ ಅಲ್ಲ, ಆಮೇಲೆ ನಮ್ಗೆ ಉಪವಾಸ ಬಿಟ್ಟಾದ್ಮೇಲೂ ತುಂಬಾನೇ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ 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 ಅಯ್ಯೋ ಮಾಡ್ತಾನೆ ಇರಬೇಕು. ನೋಡಿ, ಈ ರೀತಿ ಮಾಡಬೇಕು. ಈ ರೀತಿ ಮಾಡಾದ್ಮೇಲೆ ಇಲ್ಲಿದ್ದು ಸ್ಪೆಷಲ್ ಎಂತ ಹೇಳ್ತಾರೆ ಇದಕ್ಕೆ ಹೆಸರು ಅಂದ್ರೆ ಉಣ್ಣೆಕಾಯಿ ಅಂತ ಹೇಳ್ತಾರೆ. ಇದು ಮೊಟ್ಟೆಯಿಂದ ಮಾಡ್ತಾ ಇರೋದು ನಾವು. ಇದನ್ನ ಒಬ್ಬೊಬ್ರು ತೆಂಗಿನಕಾಯಿ ಪಂಡ ಮಾಡಲ್ವಾ, ನಮ್ದು ಸೈಡು ಕರ್ನಾಟಕ ಸ್ಟೈಲು, ಆ ರೀತಿನೂ ಕೂಡ ಬೇಕಾದ್ರೂ ಮಾಡ್ಕೋಬಹುದು. ಇದೆ ಒಳಗಡೆಗೆ ಆ ರೀತಿನೂ ಟ್ರೈ ಮಾಡ್ಬೋದು. ನೋಡಿ, ಇವಾಗ ಚಿಕನ್ ಫ್ರೈ ಮಾಡ್ತಾ ಇದೀವಿ. ಸ್ವಲ್ಪ ತಗೊಂಡಿದೀವಿ ಚಿಕನ್. ಈ ಚಿಕನ್ ಫ್ರೈ ಆದ್ಮೇಲೆ ಅದನ್ನ ತೆಗ್ದು ಆಮೇಲೆ ಈ ರೀತಿ ಮಿಕ್ಸಿಯಲ್ಲಿ ಹಾಕಿ ಅದನ್ನ ಜಾಸ್ತಿ ರುಬ್ಕೋಬಾರ್ದು. ಈ ರೀತಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೇನೆ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಷ್ಟು ಖಾರ ಉಪ್ಪು ಹಾಕೊಂಡ್ರೆ ಸಾಕು. ಇದು ನೋಡಿ, ಗೋಧಿ ದೋಸೆ ಇರಲ್ವಾ, ಅದೇ ಇದು. ಗೋಧಿ ದೋಸೆನ ಈ ರೀತಿ ನಾನ್ ಸ್ಟಿಕ್ ಅಲ್ಲಿ ಉಯ್ಕೋಬೇಕು. ಉಯ್ಕೊಂಡಾದ್ಮೇಲೆ ನಾವು ಮಾಡಿದ ಮಸಾಲೆ ಇರಲ್ವಾ ಅದನ್ನ ಈ ರೀತಿ ಹಾಕಿ ಅದನ್ನ ಚೆನ್ನಾಗಿ ಫೋಲ್ಡ್ ಮಾಡಿ, ನೋಡಿ ಆ ಕಡೆ ಸೈಡ್ ಇಟ್ಟಿದೀವಲ್ಲ ಆ ರೀತಿ ಫೋಲ್ಡ್ ಮಾಡ್ಬೇಕು. ಅದು ಫೋಲ್ಡ್ ಮಾಡಾದ್ಮೇಲೆ ನಮ್ದು ಬ್ರೆಡ್ ಇರಲ್ವಾ, ಬ್ರೆಡ್ ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ರೆ ಬ್ರೆಡ್ ಆಗುತ್ತೆ. ಮತ್ತೆ ರಸ್ಕ್ ಇರುತ್ತಲ್ಲ, ರಸ್ಕ್ ಬೇಕಾದ್ರೂ ಆಗುತ್ತೆ. ಅದನ್ನ ಮೊಟ್ಟೆಗೆ ಡಿಪ್ ಮಾಡಿ ಮತ್ತೆ ಇದು ಪುಡಿ ಇರುತ್ತಲ್ಲ, ಈ ರೀತಿ ಬ್ರೆಡ್ ಪುಡಿಗೆ ಡಿಪ್ ಮಾಡಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ, ಈ ರೀತಿ ಬ್ರೆಡ್ ಪುಡಿ ನಾವು ಬ್ರೆಡ್ ಇಂದನೇ ಪುಡಿ ಮಾಡ್ಕೊಂಡಿದೀವಿ. ಆಮೇಲೆ ಅದನ್ನೆಲ್ಲ ಫ್ರೈ ಮಾಡ್ತಾ ಇದೀವಿ. ನೋಡಿ, ಹುಣೆಕಾಯಿ ಫ್ರೈ ಮಾಡ್ತಾ ಇದೀವಿ. ಎಲ್ಲ ಫ್ರೈ ಎರಡು ತಿಂಡಿಗಳು ಮಾಡಿದೀವಿ. ಅದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ
ಇವಾಗ ಇಫ್ತಾರಿ ಟೈಮ್ ಆಗಿದೆಲ್ಲ, ಎಲ್ಲ ತಗೊಂಡೋಗಿ ಟೇಬಲ್ ಅಲ್ಲಿ ಇಟ್ವಿ. ನಾವ್ ಸಾಧಾರಣವಾಗಿ ಯಾವ ರೀತಿ ತಿಂತೀವಿ ಅದೇ ರೀತಿ ಇಟ್ಕೊಂಡಿದೀವಿ. ಜಾಸ್ತಿ ಏನು ಓವರ್ ಆಗಿ ಏನು ಡೆಕೋರೇಟ್ ಆ ತರ ಈ ತರ ಏನ್ ಮಾಡಿಲ್ಲ. ಮಕ್ಳೆಲ್ಲ ನೋಡಿ ಫುಲ್ ವೇಟಿಂಗ್. ನನ್ ಪಾಪು ಅಂತೂ ಈಟಿಂಗ್. ಮಕ್ಳೆಲ್ಲ ವೇಟ್ ಮಾಡ್ತಾ ಇದಾರೆ. ದೊಡ್ಡವ್ರು ಸಹ ಕೂತ್ಕೊಂಡಿದ್ದಾರೆ. ಇನ್ನೇನ್ ಹಸ ಬಾಂಗ್ ಕೊಡುತ್ತೆ ಅಂತ ಹೇಳುವಾಗಲೇ ಎಲ್ಲ ವೇಟಿಂಗ್ ಮಾಡ್ತಾ ಇದೀವಿ. ಅಯ್ಯೋ, ನೀರ್ ಯಾವಾಗ ಕುಡಿದ್ ಬಿಡ್ತೀವಿ, ಎಷ್ಟು ಶೆಕೆ ಅಪ್ಪ. ಈ ಕೇರಳದಲ್ಲಿ ಎಷ್ಟು ಶೆಕೆ ಅಂದ್ರೆ ಎಷ್ಟು ನೀರ್ ಕೊಟ್ರು ಅಷ್ಟು ಕುಡಿದ್ ಬಿಡ್ತೀವಿ. ಬಾವಿ ಬೇರೆ ಇರೋದು, ನಾವ್ ಅನ್ಕೊಳ್ತೀವಿ ಅಯ್ಯೋ ಯಾವಾಗ ಆಗುತ್ತೆ, ಬಾವಿಗೆ ಹೋಗ್ಬಿದ್ರೆ ಆಗುತ್ತೆ ಅಂತ ಅನ್ಕೊಳ್ತೀವಿ, ಅಷ್ಟು ಶೆಕೆ. ನೋಡಿ ಇವಾಗ ಆಯ್ತು, ಬಾಂಗ್ ಕೊಡ್ತು. ಆಮೇಲೆ ನಮ್ದು ಸಹ ನಾವು ಬಿಡ್ತಾ ಇದೀವಿ, ಉಪವಾಸ ಬಿಡ್ತಾ ಇದೀವಿ. ತಿಂತಾ ಇದೀನಿ ನೋಡಿ, ಸ್ಟಾರ್ಟ್ ಆಯ್ತು. ತಿಂತಾ ಇದೀನಿ ಅಂದ್ರೆ ಏನ್ ತುಂಬಾನೇ ತಿನ್ನೋದಕ್ಕೆ ಏನ್ ಆಗಲ್ಲ. ಚೆನ್ನಾಗಿ ನೀರ್ ಕುಡಿತೀವಿ. ತುಂಬಾನೇ ನೀರ್ ಬೇಕಪ್ಪ, ತುಂಬಾನೇ ದಾಹ ಇರುತ್ತೆ, ಬಾಯಾರಿಕೆ ಇರುತ್ತೆ. ನೀರ್ ಎಷ್ಟು ಕುಡಿದ್ರು ಸಾಕಾಗಲ್ಲ. ಫುಲ್ ನೀರ್ ಕುಡ್ದಿ ಸುಸ್ತಾಗುತ್ತೆ. ನೋಡಿ, ಒಂದ್ ಗ್ಲಾಸ್ ನೀರಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಮೇಲೆ ಒಂದು ಜ್ಯೂಸ್ ಇದೆ, ಅದನ್ನು ಕುಡ್ದಿ. ಆಮೇಲೆ ಅದನ್ನ ಅರ್ಧ ನಾನು ಕುಡ್ದೆ, ಅರ್ಧ ನನ್ ಮೈಗೂ ಚೆಲ್ಕೊಬಿಟ್ಟೆ. ಆ ರೀತಿ ಎಲ್ಲ ಮಾಡ್ಕೊಂಡು ನೋಡಿ ಜ್ಯೂಸ್ ಸಹ ಕುಡಿತಾ ಇದ್ದೀನಿ. ಅದನ್ನು ಅರ್ಧದ ಮೇಲ್ಗಡೆ ಚೆಲ್ಕೊಂಡು ಆಮೇಲೆ ನಮಾಜ್ ಮಾಡಕ್ ಹೋದೆ. ನಮಾಜ್ ಪ್ರೇಯರ್ ಎಲ್ಲ ಮಾಡ್ಕೊಂಡು ಮಗ್ರಿಬಿದು ನಮಾಜ್ ಮಾಡ್ತಾ ಇದ್ದೀನಿ. ಸ್ಮಾಲ್ ವಿಡಿಯೋ ಮಾಡ್ಕೊಂಡಿರೋದು, ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು. ಈವ್ನಿಂಗ್ ಇಂದ ನೈಟ್ ತನಕ ಏನೆಲ್ಲ ರೂಟೀನ್ ಇದೆ ಅಂತ ಹೇಳಿ ತೋರಿಸ್ತಾ ಇರೋದು. ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಮಾಡ್ರಪ್ಪ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮಿಸ್ ಮಾಡ್ದಲೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ. ನಂದು ನಮಾಜ್ ಎಲ್ಲ ಆಯ್ತು. ಇವಾಗ ದುವಾ ಮಾಡ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ. ಒಳ್ಳೆ ಆರೋಗ್ಯ ಎಲ್ಲರಿಗೂ, ಎಲ್ಲಾನು ಒಳ್ಳೇದಾಗ್ಲಿ. ಬೇಗ ನಾವು ವೈಟಿ ಮುಂದೆ ನಡೀಲಿ ಅಂತ. ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟು ಕಷ್ಟ ಇದೆ. ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲ ಚೆನ್ನಾಗಿ ಪ್ರೇಯರ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ವ್ಲಾಗ್ ಆಗಿ ಬರ್ತೀನಿ. ಬಾಯ್. ಮಿಸ್ ಮಾಡ್ದಲೆ ಎಲ್ಲಾ ವಿಡಿಯೋ ಸ್ಕಿಪ್ ಮಾಡಿ